ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲುಬಾಳಿ ಅಂತ. ಇಂದು ನಾನು ದ್ವಿತೀಯ PUCಯ ಒಂದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪರಿಷ್ಕೃತ ಪ್ರಶ್ನೆ 2024-25ನೇ ಸಾಲಿನ ವಿಷಯವಾಗಿರತಕ್ಕಂಥ ಅರ್ಥಶಾಸ್ತ್ರದಲ್ಲಿ ದ್ವಿತೀಯ PUC ಅಧ್ಯಾಯ 1 ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಬರತಕ್ಕಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸಿದ್ದೀನಿ. ಅವು ಈ ಮುಂದಿನಂತದವ. ಇಲ್ಲಿ ಅಧ್ಯಾಯ 1 ಪರಿಚಯ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಇಲ್ಲಿ 1ನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತ ಕೇಳಿದ್ದಾರೆ. ಅಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಒಂದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ, ಎರಡನೇದು ಅಪರಿಮಿತ ಬಳಕೆಯನ್ನು ಹೊಂದಿವೆ, ಮೂರನೇದು ಸಿ ಏಕ ಬಳಕೆಯನ್ನು ಹೊಂದಿವೆ, ಡಿ ಮಿತ ಬಳಕೆಯನ್ನು ಹೊಂದಿವೆ ಅಂತದ. ಇದರಲ್ಲಿ ಸರಿಯಾದ ಉತ್ತರ ಎ, ಯಾವುದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಇನ್ನು ಅದೇ ರೀತಿ 2ನೇ ಪ್ರಶ್ನೆ, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವ ಬರ್ತಾವೆ? ಇಲ್ಲಿ ಎ ಬಿ ಸಿ ಡಿ ಕೊಟ್ಟಾರ. ಅಲ್ಲಿ ಎ ಏನನ್ನು ಉತ್ಪಾದಿಸಬೇಕು, ಬಿ ಹೇಗೆ ಉತ್ಪಾದಿಸಬೇಕು, ಸಿ ಯಾರಿಗಾಗಿ ಉತ್ಪಾದಿಸಬೇಕು, ಡಿ ಮೇಲಿನ ಎಲ್ಲವೂ. ಅಂದರೆ ಈ ಪ್ರಶ್ನೆಯಲ್ಲಿ ಬರತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಕೂಡ ಏನಾಗ್ತವೆ, ಇಲ್ಲಿ ಉತ್ತರಗಳಾಗಿ ಕಂಡು ಬರ್ತಾವೆ. ಯಾವ್ಯಾವು? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇವೆಲ್ಲ ಕೇಂದ್ರೀಯ ಸಮಸ್ಯೆಗಳು. ಇನ್ನು ಅದೇ ರೀತಿ 3ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗೈತಿ? ಅದರಲ್ಲಿ ಕೊಟ್ಟಂಥ 4 ಉತ್ತರಗಳಲ್ಲಿ ಯಾವುದು? ಎ ರಾಷ್ಟ್ರೀಯ ಆದಾಯ, ಬಿ ಅನುಭೋಗ್ಯ ವರ್ತನೆ, ಸಿ ನಿರುದ್ಯೋಗ, ಡಿ ವಿದೇಶಿ ವ್ಯಾಪಾರ. ಇದರಲ್ಲಿ ಆನ್ಸರ್ ಬರ್ತಕ್ಕಂಥದ್ದು ಬಿ ಅನುಭೋಗ್ಯ ವರ್ತನೆ. ಇನ್ನು ಅದೇ ರೀತಿ 4ನೇದ್ದು, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯವನ್ನು ಈ 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗ್ತದ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಕೊಟ್ಟಾರೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎ, ಬಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ಸಿ ನಿಗಮನ ಅನುಗಮನ, ಡಿ ಮೇಲನ ಯಾವುದೂ ಅಲ್ಲ. ಇಲ್ಲಿ ಬರತಕ್ಕಂಥ ಆನ್ಸರ್ ಎ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳಾಗಿ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ಮಾಡ್ತೀವಿ. ಇಲ್ಲೇ ನಾನು ಕೆಳಗೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ. ಎ 1, 2 ಡಿ, 3 ಬಿ, 4 ಎ. ಈ ರೀತಿ ಇದರ ಒಂದು ಆನ್ಸರ್ ಬರ್ತದೆ. ಇನ್ನು ಮುಂದೆ ಇದೇ ರೀತಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಪ್ರತಿಯೊಂದಕ್ಕೂ 1 ಅಂಕ ಅಂತ ಹೇಳ್ತಾರೆ. ಈ ಖಾಲಿ ಬಿಟ್ಟ ಸ್ಥಳ ಅಂದರೆ ಏನು ಬರ್ತಾವೆ? ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ ಅದರಲ್ಲಿ ಸಂಪನ್ಮೂಲಗಳ ಕೊರತೆ ಟಿಮ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಇಲ್ಲಿ ಟಿಮ್ ಅಂದ್ರೇನ? ಆಯ್ಕೆ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ಇನ್ನು ಅದೇ ರೀತಿ 2ನೇದು, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಕಗಳು ಟಿಮ್ ತೆಗೆದುಕೊಳ್ಳುತ್ತದೆ. ಟಿಮ್ ಅಂದರೆ ಬಿಟ್ಟ ಸ್ಥಳದಲ್ಲಿ ಬರ್ತಕ್ಕಂಥದ್ದು ಸರ್ಕಾರ ತೆಗೆದುಕೊಳ್ಳತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆ, ಟಿಮ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗೆ ಸಮೂಹವಾಗೈತೆ ಅಂದ್ರೆ ಅದಕ್ಕೆ ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ. ಅದೇ ರೀತಿ 4ನೇದ್ದು, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಟಿಮ್ ಆರ್ಥಿಕತೆಗಳಾಗಿವೆ. ಅಂದರೆ ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಇದರಲ್ಲಿ 3ನೇದು ಬರತಕ್ಕಂಥದ್ದು ಹೊಂದಿಸಿ ಬರೆಯಿರಿ. ಇದು ಕೂಡ ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಇಲ್ಲಿ ಹೊಂದಿಸಿ ಬರೆಯಲು ಬರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ 1 ಅಂಕ ಕಂಡು ಬರ್ತದೆ. ಇಲ್ಲಿ ಎ ಭಾಗದಲ್ಲಿ ಕೊಟ್ಟಾರ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಶಿಕ್ಷಕರ ಸೇವೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ವಾಸ್ತವಿಕ ವಿಜ್ಞಾನ, ಮಾದರಿ ವಿಜ್ಞಾನ. ಇಲ್ಲಿ ಬಿದಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ವ್ಯತ್ಯಾಸತೆಗಳು ನಾವು ಹೊಂದಿಸಿ ಬರೀಬೇಕು. 1ನೇದು ಸರ್ಕಾರ ಕೊಟ್ಟಾರು, 2ನೇದು ಖಾಸಗಿ ಒಡೆತನದ, 3ನೇದು ಕೌಶಲ್ಯದ, 4ನೇದು ಕಾರ್ಯತಂತ್ರಗಳ ಮೌಲ್ಯಮಾಪನದ, 5ನೇದು ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಐತಿ. ಇಲ್ಲಿ ನಮಗೆ 1ನೇದು ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ಯಾವುದು ಹೊಂದಾಣಿಕೆ ಆಗ್ತದೆ ಅಂದ್ರೆ ಖಾಸಗಿ ಒಡೆತನ. ಇನ್ನು ಅದೇ ರೀತಿ ಶಿಕ್ಷಕರ ಸೇವೆಯನ್ನು ತೆಗೆದುಕೊಂಡ್ರೆ ಅಂದ್ರೆ ಕೌಶಲ್ಯ ಬರ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ತೆಗೆದುಕೊಂಡ್ರೆ ಇಲ್ಲಿ ಸರ್ಕಾರ ಬರ್ತದೆ. ವಾಸ್ತವಿಕ ಅರ್ಥಶಾಸ್ತ್ರವನ್ನು ತೆಗೆದುಕೊಂಡ್ರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಬರ್ತದೆ. ಮಾದರಿ ಅರ್ಥಶಾಸ್ತ್ರವನ್ನು ತೆಗೆದುಕೊಂಡ್ರೆ ಕಾರ್ಯತಂತ್ರಗಳ ಮೌಲ್ಯಮಾಪನ ಬರ್ತದೆ. ಈ ರೀತಿಯಾಗಿ ನಾನೀಗ ನಿಮಗೆ ಇಲ್ಲಿ ಕೇವಲ 1 ಅಂಕದ ಪ್ರಶ್ನೋತ್ತರಗಳನ್ನು ಮಾತ್ರ ವಿವರಿಸೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ, ಮತ್ತು ಇನ್ನೂ 2 ಮಾರ್ಚ್ ಮುಂದಿನ 4 ಮಾರ್ಚ್ಗಳ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಾನು ಬಿಡಿಸಿ ಈ ಒಂದು ವೆಬ್ಸೈಟಿಗೆ ಹಾಕ್ತೀನಿ. ಅದನ್ನು ಕೂಡ ತಾವು ನೋಡಬೇಕಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.